ನಮಸ್ತೆ ಪೇಷಂಟ್ ನಮ್ಮ ಬ್ರದರ್ ಮಿಸಸ್ ರೀ ಜಗದೇವಿ ವಾಲಿಕಾರ್ ರೀ ಮೇಡಮ್ ನಮ್ಗೆ ಗೊತ್ತಾಗಿದೆ ಒಂದು 10 ರಿಂದ 12 ದಿವಸ ಆಯ್ತು. ಯಾವುದೇ ತರದ ಪೇನ್ ಇರ್ಲಿಲ್ಲ ಅವರಿಗೆ. ಏನೋ ಹೊಟ್ಟೆ ನೋವು ಅಂತ ಅಂದ್ರು ಲೋಕಲ್ ಹಾಸ್ಪಿಟಲ್ಗೆ ಹೋದ್ವಿ. ಅವ್ರೇನೋ ಡೌಟ್ ಬಂದು ಮತ್ತೆ ನೆಕ್ಸ್ಟ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಳ್ಸಿದ್ರು. ಅಲ್ಲಿ ಹೋದಾಗ ಏನೋ ಕ್ಯಾನ್ಸರ್ ಐತೆ ಅಂತ ಹೇಳಿದ್ರು. ಹೇಳಿ ಮತ್ತೊಂದು 2-3 ತರ CBC ಯಾವ್ದಿದೆ ಅಂತ ಹೇಳಿ ಒಂದ್ 2-3 ಟೆಸ್ಟ್ ಬರ್ದು ಕೊಟ್ರು. ಅವು ಮಾಡಿಸ್ಕೊಂಡ್ ಬಂದ್ವಿ. ಮತ್ತ ಸೂಜಿ ಪರೀಕ್ಷೆ ಹೇಳಿದ್ರು, ಅದು ಮಾಡಿಸ್ಕೊಂಡ್ ಬಂದ್ವಿ. ನಂತರ ವಾಪಸ್ ಅಲ್ಲೇ ಹೋಗ್ಬೇಕಾಗಿತ್ತು. ನಾವು ಏನೋ ಇದು ಆನ್ಲೈನ್ ಒಳಗೆ ಇದು ಹಾಸ್ಪಿಟಲ್ ಒಂದು ನೋಡಿದ್ವಿ ರೀ. ಹಂಗಾಗಿ ಇಲ್ಲ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಈ ಕಡೆ ಬಂದ್ವಿ. ಸ್ಟಾರ್ಟಿಂಗ್ ಅಲ್ಲಿ ಏನು ಬ್ಯಾಕ್ ಪೇನ್ ಅಂತ ಹೇಳಿದ್ರು ಅಷ್ಟೇ. ಬಟ್ ಅದಕ್ಕಿಂತ ಮುಂಚೆ ಏನು ಪೇನ್ ಇರ್ಲಿಲ್ಲ. ಈಗ ಒಂದು 15 ದಿವಸ ಆಯ್ತು ಬ್ಯಾಕ್ ಪೇನ್ ಅಂತಿದ್ರು. ಸ್ವಲ್ಪ ತೆಳ್ಳಗಾಗಿದ್ದಾರೆ. ಮೊದ್ಲು ಸ್ವಲ್ಪ ಅಡ್ಡಾಡ್ತಿದ್ರು, ಬಟ್ ಈಗ ಅವರಿಗೆ ಊಟನೂ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಮೊದ್ಲಿನಕ್ಕಿಂತಲೂ. ಈ ಕಡೆ ಯಾವಾಗ ಕ್ಯಾನ್ಸರ್ ಆಗಿದೆ ಅಂತ ಅವರಿಗೆ ಗೊತ್ತಾಯ್ತೋ ಅವಾಗಿನಿಂದ ಸ್ವಲ್ಪ ವೀಕ್ ಜಾಸ್ತಿ ಆಗಿದೆ. ಮೇಡಮ್ ನಮ್ಮ ಬ್ರದರ್ ಒಬ್ರು ಆನ್ಲೈನ್ ಒಳಗೆ ನೋಡಿದಾರೆ, ಮೊಬೈಲ್ ಒಳಗೆ. ಮೊದ್ಲು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಅದಾವ ಇಲ್ಲಿ ಅದಾವ ಅಂತ ಕೇಳ್ತಿದ್ವಿ, ಬೆಂಗಳೂರು ಹೋಗ್ಬೇಕು ಗುಲ್ಬರ್ಗ ಹೋಗ್ಬೇಕಂತ. ನಮ್ಮ ಬ್ರದರ್ ಒಬ್ರು ಆನ್ಲೈನ್ ಒಳಗೆ ನೋಡಿದ್ರು. ನಂತರ ಅದ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಗೊತ್ತಾಯ್ತು. ನಂತರ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಈ ಕಡೆ ಬಂದಿದ್ರು.